ನೋಡಿ ಎಲ್ಲರಿಗೂ ಸ್ವೀಟ್ ತೋರಿಸ್ತಿದ್ದೆ ಮತ್ತು ರೊಟ್ಟಿ ಮಾಡೋದು ಎಲ್ಲ ತೋರಿಸ್ತಿದ್ದೆ. ಇದೊಂಥರ ಸ್ಪೆಷಲ್ ಮಸಾಲ ಶೇಂಗಾ ಮಾಡ್ತಾಯಿದ್ದೆ, ನಿಮಗೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಬನ್ನಿ ಇವತ್ತು ನಾನು ಡಿಫ್ರೆಂಟ್ ಮಸಾಲ ಶೇಂಗಾ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು ಸ್ವಲ್ಪ ಶೇಂಗಾ ಕಾಳು ತೊಗೊಂಡಿದ್ದೆ. ನೋಡಿ ನಿಮ್ಗೆ ಎಷ್ಟು ಬೇಕಾಗ್ತದಲ್ಲ ಅಷ್ಟು ತೊಗೊಳ್ಳಿ. ಈ ಫ್ರೆಂಡ್ಸ್ ಒಂದು ಹೇಳ್ತೀನಿ, ಇದು ಮಾತ್ರ ಮಸಾಲ ಶೇಂಗಾ ಸೂಪರಾಗೇ ಬರುತ್ತೆ. ನೀವು ಜಾಸ್ತಿ ಎಲ್ಲಾದರೂ ಹೊರಗೆ ಹೋದಾಗೆ ಈ ಮಸಾಲ ಶೇಂಗಾ ತಿಂದಿರ್ಬೋದು. ಆಮೇಲೆ ಟ್ರೈನಲ್ಲಿ ಹೊಂಟಾಗಂತೂ ಬಂದೇ ಬರ್ತಾವ್ರಿ. ನಾವು ಅದನ್ನು ಮನೇಲಿ ಮಾಡ್ಕೊಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿರಿ, ಒಂದು ಬಾಣಲೆಯಲ್ಲಿ ನಾನು ಎಣ್ಣೆ ಕಾಯಕ್ಕೆ ಇಡ್ತೀನಿ. ಎಣ್ಣೆ ಕಾದಾದ್ಮೇಲೆ ನಾವು ಅವನೇನು ಶೇಂಗಾ ಕಾಳು ಇಟ್ಕೊಂಡಿದ್ವಲ್ಲ ಅವ್ನು ನೀಟಾಗಿ ನಾವು ಎಣ್ಣೆಲೆ ಕರ್ಕೋಬೇಕು. ಅಂದರೆ ಸ್ವಲ್ಪ ಇದೆಷ್ಟು ಎಣ್ಣೆ ಹಾಕಿರ್ತಾವಲ್ಲ ಅಷ್ಟೇ ಎಣ್ಣೆಲೆ ನಾವು ಅದನ್ನು ನೀಟಾಗಿ ಹುರ್ಕೋಬೇಕು. ನೀಟಾಗಿ ಅಂದರೆ ಫ್ರೆಂಡ್ಸ್ ಒಂದು ಸ್ವಲ್ಪ ಕೆಂಪು ಆಗಬೇಕು ಮತ್ತು ಸ್ವಲ್ಪ ಏರಾದರೂ ಪರವಾಗಿಲ್ಲ, ಸಖತ್ತಾಗಿ ಟೇಸ್ಟ್ ಕೊಡ್ತಾವೆ ಇದು. ಬನ್ನಿ ಮತ್ತು ಇವಾಗ ನಾನು ಹುರ್ಕೋತಾ ಇದ್ದೇನೆ. ನೋಡಿ ಯಾವ ಥರ ಹುರಿತಿದ್ದೇನೆ ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ, ಸಪೋರ್ಟ್ ಮಾಡಿ ಎಲ್ಲರೂ. ನಿಮ್ಮೆಲ್ಲರ ಸಪೋರ್ಟ್ ಇದೇ ಥರ ಇರಲಿ ಅಂತ ಕೇಳ್ಕೊತಿದ್ದೀನಿ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಇದನ್ನು ನೀಟಾಗಿ ಹುರ್ಕೋಬೇಕು. ತುಂಬ ಚೆನ್ನಾಗಿ ಬರ್ತಾವೆ ಫ್ರೆಂಡ್ಸ್ ಇವು. ಎಷ್ಟು ತಿಂದರೂ ಬೇಜಾರಾಗಲ್ಲ. ಮಕ್ಕಳು ಏನಾದರೂ ಸ್ನ್ಯಾಕ್ಸ್ ಕೇಳಿದಾಗ ನೀವು ಮಾಡಿಕೊಡ್ಬೋದು. ಇದಕ್ಕೇನು ಭಾಳ ಬೇಕಾಗಿಲ್ಲ. ಸ್ವಲ್ಪ ಶೇಂಗಾಕಾಳು, ಎಣ್ಣೆ ಮತ್ತು ಉಪ್ಪು, ಖಾರ ಪುಡಿ, ಅರಿಶಿನ ಪುಡಿ. ನೆಕ್ಸ್ಟ್ ಇದಕ್ಕೆ ನಿಂಬೆಹಣ್ಣು, ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೋಬೇಕು ಇದಕ್ಕೆ, ಹಾಗಾದರೆ ಟೇಸ್ಟ್ ಆಗೋದು. ಸ್ವಲ್ಪ ಕೆಂಪಂದರೆ ಏರಾದರೂ ಪರವಾಗಿಲ್ಲ, ಯಾಕಂದರೆ ಟೇಸ್ಟ್ ಭಾಳ ಚೆನ್ನಾಗಿ ಕೊಡುತ್ತೆ ಇದು ಮಾತ್ರ. ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಮಕ್ಕಳು ಮಾತ್ರ ಇಷ್ಟಪಟ್ಟು ತಿಂತಾರೆ. ನೋಡಿ ನೀವೇ ಹೇಳ್ತೀರ ನನಗೆ. ನೋಡಿ ಇವಾಗ ಈ ಥರ ಹುರ್ಕೊಂಡಿದ್ದೀನಿ. ನೋಡಿ ನಾನು ಎಣ್ಣೆಲಿ ಇದನ್ನು ಈ ಥರ ಹುರ್ಕೊಂಡಿದ್ದೀನಿ. ಸ್ವಲ್ಪ ಕೆಂಪಾದರೂ ಪರವಾಗಿಲ್ಲ. ನೋಡಿ ಈ ಥರ ಆಗಬೇಕದು. ಇದು ಒಂಥರ ಡಿಫ್ರೆಂಟ್ ಮಸಾಲ ಶೇಂಗಾನೆ ಅಂತ ಹೇಳ್ತಾ ಇದ್ದೀನಿ. ತುಂಬ ಸಖತ್ತಾಗಿ ಟೇಸ್ಟ್ ಕೊಡುವಂತಹ ಮಸಾಲ ಶೇಂಗಾ. ಇದನ್ನು ಒಂದು 10 ನಿಮಿಷ ಇಟ್ಬಿಡಿ, ಆರೋಕ್ಕೆ ಇಟ್ಬಿಡಿ. ಬಿಸಿ ಇರುವಾಗಲೇ ಇದಕ್ಕೇನು ಮಸಾಲೆ ಹಾಕೋಕ್ಕೆ ಹೋಗ್ಬಿಡ್ರಿ. 10 ನಿಮಿಷ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಖಾರ ಪುಡಿ, ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೀಟಾಗಿ ಕಲಿಸ್ಬಿಡಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ತೋರಿಸ್ತಾ ಇದ್ದೀನಿ. ಇವಾಗ ಏನು ಹಾಕಿದ್ದಲ್ಲ ನಾನು, ಖಾರದ ಪುಡಿ ಮತ್ತು ಉಪ್ಪು, ಅರಿಶಿನ ಪುಡಿ ಮೂರನ್ನ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈ ವಿಡಿಯೋ ಸ್ಕಿಪ್ ಮಾಡಿದರೆ ಏನೂ ಗೊತ್ತಾಗಂಗಿಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಇವಾಗ ನೋಡಿರಿ, ಇದನ್ನು ಫುಲ್ಲು ನಾನು ಎಲ್ಲದನ್ನು ಫ್ರೈ ಮಾಡ್ಕೊಂಡಲ್ಲ. ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಂತಹ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಮಾತ್ರ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ಇದಕ್ಕೆ. ಇವಾಗ ಒಂದು ಹೇಳ್ತೀನಿ, ನೀವು ಈರುಳ್ಳಿನ ನೋಡಿ ಈ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ದಪ್ಪ ಇತ್ತು ಅಂದರೆ ತಿನ್ನೋಕ್ಕೆ ಟೇಸ್ಟ್ ಬರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಈ ಥರ ಸಣ್ಣಗೆ ಹೆಚ್ಚಿಟ್ಕೊಳ್ಳಿ ಈರುಳ್ಳಿನ. ಮೇಲೆ ಈ ಥರ ಡೆಕೋರೇಷನ್ಗೆ ಮಾಡ್ಕೊಂಡು ಇಟ್ಕೊಳ್ಳೋಕ್ಕೆ ಬೇಕು ಅಂತ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ನೋಡಿ ಇವಾಗ ಎಲ್ಲದನ್ನು ನಾನು ಈ ಥರ ಮೇಲ್ಗಡೆ ಈರುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ ಇದಕ್ಕೆ ಮೇಲ್ಗಡೆ ನಾನು ಕೊತ್ತಂಬರಿಯನ್ನು ಮತ್ತು ನೆಕ್ಸ್ಟು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇದಕ್ಕೆ ಸಖತ್ ಟೇಸ್ಟ್ ಕೊಡುತ್ತೆ. ನೀವು ಹಾಗೇನಾದರೂ ತಿನ್ಬೋದು, ಆದರೆ ಈ ಥರ ಮಾಡ್ಕೊಂಡು ತಿಂದರೆ ಇನ್ನೂ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ಇದು ಮಸಾಲ ಶೇಂಗಾ. ನೋಡಿ ಇವಾಗ ಇದಕ್ಕೆ ಮೇಲ್ಗಡೆ ನಾನು ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ಆಮೇಲೆ ಒಂದೆರಡು ಮೆಣಸಿನಕಾಯಿ ಕರ್ಕೊಂಡಿದ್ದೆ ನಾನು. ಮೆಣಸಿನಕಾಯಿ ಬೇಕೇ ಬೇಕು, ಹಾಗಾಗಿ ಮೆಣಸಿನಕಾಯಿ ತಿಂತಾರೆ ನಮ್ಮ ಮನೆಯಲ್ಲಿ. ಇದನ್ನು ಮಾಡಿದರೆ ಮಾತ್ರ ಮೆಣಸಿನಕಾಯಿ, ನಿಂಬೆಹಣ್ಣು ಈ ಥರ ಎಲ್ಲ ಮೇಲ್ಗಡೆ ಈರುಳ್ಳಿ ಮತ್ತು ಕೊತ್ತಂಬರಿ ಎಲ್ಲ ಹಾಕ್ತೀವಿ. ಕರಿಬೇವನ್ನು ಹಾಕಿಲ್ಲ ಫ್ರೆಂಡ್ಸ್ ನಾನು. ಕೊತ್ತಂಬರಿ ಮತ್ತು ಮೆಣಸಿನಕಾಯಿ, ನಿಂಬೆಹಣ್ಣು, ಈರುಳ್ಳಿ ಹಾಕಿಬಿಟ್ಟು ಮೇಲ್ಗಡೆ ಈ ಥರ ಕೊಟ್ಟು ಅಂದರೆ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಸಂಜೆ ಟೈಮಲ್ಲಿ ಇದು ಒಂಥರ ಸ್ನ್ಯಾಕ್ಸ್ ಅಂತ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ನಾನು. ಈ ಮಕ್ಕಳಂತೂ ಸಾಯಂಕಾಲ ಏನಾದರೂ ಕೇಳ್ತಾನೆ ಇರ್ತಾರಲ್ವಾ, ಇದೊಂಥರ ಸ್ನ್ಯಾಕ್ಸ್ ಮಕ್ಕಳಿಗೆ ಡಿಫ್ರೆಂಟಾಗಿ ಮಾಡಿಕೊಡಿ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ಮೆಣಸಿನಕಾಯಿನೇ ಕರೆದು ಇಟ್ಕೊಂಡಿದ್ದೆ, 2 ಮೆಣಸಿನಕಾಯಿ ಇಟ್ಕೊತಾ ಇದ್ದೀನಿ. ನೆಕ್ಸ್ಟ್ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ನೋಡಿ ನಿಂಬೆಹಣ್ಣು ನೀವು ತಿನ್ನುವಾಗ ಹಿಂಡ್ಕೊಂಡು ತಿನ್ಬೋದು. 2 ಮೆಣಸಿನಕಾಯಿ ಮತ್ತು ನಿಂಬೆಹಣ್ಣಿನ ಹೋಳು ಇಟ್ಕೊತಾ ಇದ್ದೀನಿ. ಭಾಳ ಅಂದರೆ ಭಾಳ ಟೇಸ್ಟ್ ಕೊಡ್ತೈತ್ರಿ ಇದು ಮಸಾಲ ಶೇಂಗಾ. ನೀವು ಒಂದ್ಸಲ ಟ್ರೈ ಮಾಡಿರಿ, ಮತ್ತು ನೀವೇ ಹೇಳ್ತೀರ ನನಗೆ ಹೌದು ಸಿಸ್ಟರ್ ಅಂತ. ಮತ್ತು ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನು ಮರಿಬೇಡ್ರಿ. ನಿಮ್ಮ ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ವಿಡಿಯೋದಲ್ಲಿ ಏನಾದರೂ ತಪ್ಪು ಇದ್ದರೆ ಕ್ಷಮಿಸ್ರಿ.
ನೋಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನೋಡಿರಿ, ನೋಡಿದ್ರೆ ನಾವು ಬೇಗ ತಿನ್ನಬೇಕು ಅನಿಸುತ್ತೆ ಮಸಾಲ ಶೇಂಗಾ. ನೋಡಿ, ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗೈತಿ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಈ ಸಿಸ್ಟರ್ಗೆ ಆ ಬನಶಂಕರಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ನೋಡಿರಿ, ನನಗಂತೂ ತುಂಬ ಇಷ್ಟ ಫ್ರೆಂಡ್ಸ್. ಇದು ಅಷ್ಟು ಚೆನ್ನಾಗಾಗಿರುತ್ತೆ, ಎಷ್ಟು ತಿಂದರೂ ಬೇಜಾರು ಅನಿಸಲ್ಲ ಇದು. ನೋಡಿ, ನೀವು ಬೇಕಾದ್ರೆ ಮಸಾಲ ಜಾಸ್ತಿ ಬೇಕು ಅನ್ನೋರಾದರೆ ಜಾಸ್ತಿ ಮಸಾಲ ಹಾಕ್ಕೊಳ್ಳಿ. ಅಂದರೆ ಅರಿಶಿಣ ಪುಡಿ, ಟರ್ಮರಿಕ್ ಪೌಡ್ರು ಮತ್ತು ಉಪ್ಪು, ಖಾರ ಪುಡಿ ಜಾಸ್ತಿ ಹಾಕ್ಕೊಂಡು ತಿನ್ಬೋದು. ಇದಕ್ಕೆ ನಿಂಬೆಹಣ್ಣು ಹಿಂಡ್ಕೊಂಡು ತಿಂದ್ರಿ ಅಂದರೆ ಏನು ಸಖತ್ತಿರುತ್ತೆ ಗೊತ್ತಾ. ಎಲ್ಲರೂ ಇದೇ ಥರ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ. ನೋಡಿರಿ, ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.